ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ಮಾಜಿ ಮಂತ್ರಿಗಳು ಆದಂಥ ಶ್ರೀ ತನ್ವೀರ್ ಸೇಠ್ ಅವರ, ಶಾಸಕರಾದಂಥ ಹರೀಶ್ ಗೌಡ ಅವರ, ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ, ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮೂರ್ತಿಯವರ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಮಟ್ಟದ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ವೇಣುಗೋಪಾಲ್ ಅವರ, ಮಾಜಿ ಮಂತ್ರಿಗಳಾದಂಥ ಸೋಮಶೇಖರ್ ಅವರ, ನೂತನವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರಿರ್ತಕ್ಕಂಥ ಈ ಭಾಗದ ಮುಖಂಡರು ಆದಂಥ ರಾಜೀವ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಬ್ಲ್ಯಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮತದಾರ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಕರ್ನಾಟಕದಲ್ಲಿ 2 ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ವಿಷಲಾಕ್ಬೇಡ, ಯಾರೇ ಅವನು. ಮೊದಲನೇ ಹಂತದ ಚುನಾವಣೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನಡೀತದೆ. 2ನೇ ಹಂತದ ಚುನಾವಣೆ ಉತ್ತರ ಕರ್ನಾಟಕದಲ್ಲಿ ನಡೀತದೆ. ಈ ತಿಂಗಳು 26ನೇ ತಾರೀಕು 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರನೂ ಕೂಡ ಸೇರಿದೆ. ನೀವೆಲ್ಲರೂ ಕೂಡ ಈ ತಿಂಗಳ 26ನೇ ತಾರೀಕು ಮುಂದಿನ 5 ವರ್ಷಗಳ ಅವಧಿಗೆ ಈ ದೇಶಕ್ಕೆ ಯಾವ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಬೇಕು. ನೀವು ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರ ಕಾರ್ಯಚಟುವಟಿಕೆಗಳನ್ನು ನೋಡಿದ್ದೀರಿ. 2 ಬಾರಿ ಈ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಲೋಕಸಭಾ ಸದಸ್ಯರಾಗಿದ್ದರು.
ಹಾಸನದ ಸಕಲೇಶ್ಪುರದವರಾದರೂ ಕೂಡ ನೀವು ಉದಾರವಾಗಿ ಅವರನ್ನು ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸಿದ್ರಿ. 2 ಅವಧಿನಲ್ಲಿ ಲೋಕಸಭಾ ಸದಸ್ಯರಾಗಿ ಪ್ರತಾಪ್ ಸಿಂಹ ಅವರು ಪಾರ್ಲಿಮೆಂಟ್ನಲ್ಲಿ ಅವರ ಪಾತ್ರ ಏನೇನೂ ಇಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು. ಕರ್ನಾಟಕದ 27 ಲೋಕಸಭಾ ಸದಸ್ಯರಲ್ಲಿ ಪ್ರತಾಪ್ ಸಿಂಹನು ಕೂಡ ಒಬ್ರು. 27 ಜನ ಲೋಕಸಭಾ ಸದಸ್ಯರು ಕರ್ನಾಟಕದಿಂದ ಆಯ್ಕೆಯಾಗಿ ಬಿಜೆಪಿ ಪಕ್ಷದ ಲೋಕಸಭಾ ಸದಸ್ಯರಾದರೂ ಕೂಡ ನರೇಂದ್ರ ಮೋದಿಯವರಿಗೆ ಎದುರುಕೊಂಡು ಒಂದು ದಿನ ಬಾಯಿ ಬಿಡಲಿಲ್ಲ. ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಪ್ರಸ್ತಾಪ ಮಾಡಲಿಲ್ಲ. ಕನ್ನಡಿಗರನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಮತ್ತೆ ಈಗ ಪ್ರತಾಪ್ ಸಿಂಹನನ್ನ ಬದಲಾವಣೆ ಮಾಡಿ ಬೇರೊಬ್ಬರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ರೆ ಅವ್ರನ್ನ ಯಾಕೆ ಬದಲಾವಣೆ ಮಾಡ್ತಾ ಇದ್ರು? ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸೋಲ್ತೇವೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದ್ರಿಂದ ಪ್ರತಾಪ್ ಸಿಂಹ ಅವರನ್ನ ಬದಲಾವಣೆ ಮಾಡಿದ್ದಾರೆ. ಇದು ಒಂದು. ಎರಡನೇದು, ಈ ಕ್ಷೇತ್ರದ ಅಭಿವೃದ್ಧಿ. ಬಹುಶಃ ಮೈಸೂರು ನಗರಕ್ಕೆ ನಾನು ಅಭಿವೃದ್ಧಿ ಮಾಡಿದ್ದು ಬಿಟ್ಟರೆ 2013ರಿಂದ 18ರವರೆಗೆ ನಾನು ಏನೇನು ಮಾಡಿದ್ದೀನಿ. ಆಗ ಸೋಮಶೇಖರ್ ಕೂಡ ಎಮ್ ಎಲ್ ಎ ಆಗಿದ್ರು. ನಾನೇನು ಮಾಡಿರೋದು ಬಿಟ್ಟರೆ ಏನಾದ್ರು ಮಾಡಿದಾರ? ಯಾವ ಕೆಲಸನೂ ಕೂಡ ಮಾಡಲಿಲ್ಲ. ನಾನು ಮಾಡಿದನ್ನ ಬಿಜೆಪಿ ಅವ್ರು ಮಾಡೋದು ಅಂತೇಳಿ ಸುಳ್ಳು ಹೇಳಿದ್ರು ಅಷ್ಟೇ. ಅದು ಬಿಟ್ಟರೆ ಅವರ ಸಾಧನೆ ಶೂನ್ಯ. ಬಿಜೆಪಿಯವರ ಸಾಧನೆ ಶೂನ್ಯ. ಯಡಿಯೂರಪ್ಪನವರ ಸಾಧನೆ ಶೂನ್ಯ. ಬಸವರಾಜ ಬೊಮ್ಮಾಯಿ ಅವರ ಸಾಧನೆ ಶೂನ್ಯ. ಪ್ರತಾಪ್ ಸಿಂಹ ಅವರ ಸಾಧನೆ ಶೂನ್ಯ. ಇವ್ರಿಗೆ ಮತ್ತೆ ಆರಿಸಿ ಕಳಿಸ್ಬೇಕ ಬಿಜೆಪಿ ಅವರಿಗೆ? ಕರ್ನಾಟಕದ ಹಿತವನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗದೆ ಇರ್ತಂತ ಬಿಜೆಪಿ ಅವರನ್ನ ಮತ್ತೆ ಲೋಕಸಭೆಗೆ ಕಳಿಸ್ಬೇಕಾ ಅಂತಕ್ಕಂಥದ್ದು ನಿಮ್ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. 3 ವರ್ಷ 10 ತಿಂಗಳು ಬಿಜೆಪಿಯವರು ಕರ್ನಾಟಕದಲ್ಲಿ ಅಧಿಕಾರವನ್ನು ಮಾಡಿದ್ರು. ಅದು ಏನು ನೇರವಾಗಿ ಜನರಿಂದ ಆಶೀರ್ವಾದ ಪಡೆದ ಅಧಿಕಾರ ಮಾಡಲಿಲ್ಲ. ಹಿಂಬಾಗಲಿನಿಂದ ಬಂದು ಮೋಸ ಮಾಡಿ ಆಪರೇಷನ್ ಕಮಲ ಮಾಡಿ 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ದರು. ಆ 3 ವರ್ಷ 10 ತಿಂಗಳಲ್ಲಿ 2 ಮುಖ್ಯಮಂತ್ರಿಗಳಾದರು, ಯಡಿಯೂರಪ್ಪ ಮತ್ತೆ ಬಸವರಾಜ ಬೊಮ್ಮಾಯಿ. ಅಂದ್ರೆ ಅವರಿಗೆ ಒಂದು ಸುಭದ್ರವಾದಂಥ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಜನಪರವಾದಂಥ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಡವರ ಪರವಾದಂಥ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ನೀವು ನೋಡಬೇಕಾಗಿರ್ತಕ್ಕಂಥ ವಿಚಾರ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾನು ಚುನಾವಣೆಗೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇಲ್ಲ. ಏನು ಸತ್ಯ ಇದೆ ಆ ಸತ್ಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಯಕರ್ತರು ಕೂಡ ಮತದಾರರ ಬಳಿ ಹೋಗಿ ಈ ಸತ್ಯವನ್ನೇ ಹೇಳಬೇಕು. ಇವತ್ತು ಜಯದೇವ ಆಸ್ಪತ್ರೆ ಮಾಡಿದವರು ಯಾರು? ಟ್ರಾಮಾ ಸೆಂಟರ್ ಮಾಡಿದವರು ಯಾರು? ಮಾರಣಿ ಕಾಲೇಜ್ ಮಾಡಿದವರು ಯಾರು? ಹಾಸ್ಟೆಲ್ ಮಾಡಿದವರು ಯಾರು?
ಡಿಸಿ ಆಫೀಸ್ ಮಾಡಿದವರು ಯಾರು? ತುಳಸಿದಾಸಪ್ಪ. ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಮಾಡಿದವರು ಯಾರು? ಮತ್ತೆ ನೀವೇನ್ ಮಾಡಿದ್ರಿ? ನೀವು ಕೇಳ್ಬೇಕಲ್ವಾ? ನೀವೇನ್ ಮಾಡಿದ್ರಿ? ಯಾವ್ದಾದ್ರು ಒಂದು ಸಾಕ್ಷಿ ಗುಡ್ಡೆ ಇರ್ಬೇಕಲ್ಲ, ಒಂದು ಸಾಕ್ಷಿ ಗುಡ್ಡೆ ಇರ್ಬೇಕಲ್ಲ. ನಾವು ಅಧಿಕಾರದಲ್ಲಿ ಇದ್ದಾಗ ಇಂಥದ್ದು ಮಾಡಿದ್ದೇವೆ. ಡಿಸ್ಟ್ರಿಕ್ಟ್ ಆಸ್ಪತ್ರೆ ಮಾಡಿದವರು ಯಾರು? ನಮಗೆ ಆಶೀರ್ವಾದ ಮಾಡಬೇಕು ಬೇಡ? ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕು ಬೇಡ? ನಾವು ಈ ಸಾರಿ ಲಕ್ಷ್ಮಣ್ ಸಾಮಾನ್ಯ ಕುಟುಂಬದಿಂದ ಬಂದಂತವರು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದಲ್ಲಿ ಜನರಲ್ ಸೆಕ್ರೆಟರಿ ಆಗಿ, ಪಕ್ಷದ ವಕ್ತಾರರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ನಾನು ಅವರನ್ನ ನೋಡಿರ್ತಕ್ಕಂಥದ್ದು, ನಿಮ್ಮ ಪ್ರತಿನಿಧಿ ಆಗಲಿಕ್ಕೆ ಸಾಮರ್ಥ್ಯ, ಎಲ್ಲಾ ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ನಿಮ್ಮ ಪರವಾಗಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡಬೇಕಾ ಬೇಡ? ನಿಮ್ಮ ಧ್ವನಿಯಾಗಿರ್ಬೇಕಾ ಬೇಡ? ಅದು ಇರಬೇಕು ಅನ್ನೋದಾದ್ರೆ ಲಕ್ಷ್ಮಣ್ ಅವರನ್ನ ಆಯ್ಕೆ ಮಾಡಬೇಕು. ಮಾಡ್ತೀರಿ ಅಲ್ವಾ? ಇವತ್ತು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಶೇಖರ್ ಕೆಲವೇ ಸಾವಿರ ಮತಗಳ ಅಂತರದಿಂದ ಸೋತರು. ಈಗ ರಾಜೀವ್ ಕೂಡ ಬಂದು ಸೇರ್ಕೊಂಡಿದ್ದಾರೆ. ಸೋಮಶೇಖರ್ ಜೊತೆ ರಾಜೀವ್ ಸೇರಿರೋದ್ರಿಂದ ನಮಗೆ ಕೃಷ್ಣರಾಜ ಕ್ಷೇತ್ರದಲ್ಲಿ ಆನೆ ಬಲ ಬಂದಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಚುನಾವಣೆವರೆಗೆ 24ನೇ ತಾರೀಕಿನವರೆಗೆ ಹಗಲು ರಾತ್ರಿ ಅವರಿಬ್ರು ಕೆಲಸ ಮಾಡಬೇಕು, ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದ್ರೆ ಮಾತ್ರ ನಾವು ಮಾಡದಂತ ಕೆಲಸಕ್ಕೆ ಮನ್ನಣೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಿಂದ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. 12 ವರ್ಷ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ರು. ಅವರು ಹೇಳಿದ್ರು ಪ್ರಧಾನಮಂತ್ರಿ ಆದಾಗ, ದೇಶದಲ್ಲಿ ಗುಜರಾತ್ ಮಾದರಿ ಸರ್ಕಾರ ಮಾಡ್ತೀವಿ. ನಾನು ಗುಜರಾತ್ ಬಹಳ ಅಭಿವೃದ್ಧಿ ಆಗಿರ್ಬೇಕು ಅಂತ ಹೋಗಿ ನೋಡಿದೆ. ಕರ್ನಾಟಕಕ್ಕಿಂತ ಅಭಿವೃದ್ಧಿ ಆಗಿದೆಯಾ ಏನಪ್ಪಾ ಅಂತ ನೋಡಕ್ ಹೋದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿಗೂ ಕೂಡ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. 12 ವರ್ಷ ಮುಖ್ಯಮಂತ್ರಿ, ಈಗ 10 ವರ್ಷ ಪ್ರಧಾನಮಂತ್ರಿ. ಈ ದೇಶಕ್ಕೆ ಏನ್ ಕಾಂಟ್ರಿಬ್ಯೂಷನ್ ಅವ್ರದ್ದು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗ್ತದೆ. ಏನ್ ಮಾಡಿದ್ದಾರೆ? ಅವರು ಹೇಳಿದಂತ ಭರವಸೆಗಳನ್ನು ಈಡೇರಿಸಿದಾರ? ನನ್ನ ಪ್ರಕಾರ ಅವರು ಹೇಳಿರ್ತಕ್ಕಂಥ ಪ್ರಮುಖ ಭರವಸೆಗಳು ಆ ಯಾವ ಭರವಸೆಗಳನ್ನು ಕೂಡ ಈಡೇರಿಸಿಲ್ಲ. ನಾನು ರಾಜೀವ್ ಸೇರ್ಕೊಂಡಾಗ ಹೇಳಿದೆ, ನಾನು 15 ಲಕ್ಷ ಹೊರದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಂಡು 15 ಲಕ್ಷ ಎಲ್ಲರ ಅಕೌಂಟ್ಗಳಿಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಕೂತ್ಕೊಳ್ಳಯ್ಯ, ಕೂತ್ಕೊಳ್ಳಿ ಎಲ್ಲರ ಕುಳಿಸು ಅವನಿಗೆ. ನನ್ನ ನೋಡಕ್ಕೆ ಬಂದಿರೋದು ಮಾದೇವಪ್ಪ. ಕೂತ್ಕೊಳ್ಳಯ್ಯ ಮಾದೇವಪ್ಪ. ಅವನಿಗೊಂದು ಕುರ್ಚಿ ಕೊಡ್ರಿ. ಅಲ್ಲಿ ಕಿವಿ ಕೇಳಿಸಲ್ವಾ? ಆಗಿರ್ಬೇಕು, ಅವನಿಗೆ 90 ಆಗಿರ್ಬೇಕು. ನೀವು ನರೇಂದ್ರ ಮೋದಿ ಅವರು
ಸಾಧನೆಗಳನ್ನ ಒಮ್ಮೆ ಅವಲೋಕನ ಮಾಡಿ. ಅವರು ಬಡವರ ಪರವಾಗಿ ಕೆಲಸ ಮಾಡಿದ್ರೆ, ರೈತರ ಪರವಾಗಿ ಕೆಲಸ ಮಾಡಿದ್ರೆ, ಮಹಿಳೆಯರ ಪರವಾಗಿ ಕೆಲಸ ಮಾಡಿದ್ರೆ ಮೆಚ್ಚಬಹುದು. 15 ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗಳಿಗೆ ತಂದು ಕೊಡ್ತೀನಿ, 6 ತಿಂಗಳ ಟೈಮ್ ಸಾಕು ನನಗೆ, 6 ತಿಂಗಳಲ್ಲಿ ಎಲ್ರಿಗೂ 15 ಲಕ್ಷ ಕೊಟ್ಬಿಡ್ತೀನಿ ಅಂತ ಕೊಟ್ರ ಕೊಡ್ಲಿಲ್ಲ. ಇದು ಶುದ್ಧ ಸುಳ್ಳು. ಈಗ ಅದ್ರ ಬಗ್ಗೆ ಮಾತಾಡಲ್ಲ. 15 ಲಕ್ಷ ಬೇಡಪ್ಪ, ಈಗ ಬೇಡಯ್ಯ. ಯಾರು ನಿಮ್ ಕಾಮನ್ ಸೆನ್ಸ್ ಇಲ್ವಲ್ಲ? 15 ಲಕ್ಷ ಇರಲಿ, 15 ರೂಪಾಯಿನೂ ಕೂಡ ಕೊಡ್ಲಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ರು, ಎಲ್ಲ ಆಹಾರ ಪದಾರ್ಥಗಳ ಬೆಲೆಗಳೆಲ್ಲ ಇಳಿಸ್ಬಿಡ್ತೀನಿ, ಇನ್ಫ್ಲೇಷನ್ ಅನ್ನು ಕಡಿಮೆ ಮಾಡ್ತೀನಿ, ನಮ್ಮ ರೂಪಾಯಿ ಮೌಲ್ಯ ಏನು ಕುಸಿದಿದೆ ಅದನ್ನ ಮೇಲಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವುಗಳ ಬೆಲೆಗಳನ್ನು ಇಳಿಸ್ತೇನೆ, ಎಲ್ಲರ ಜೀವನ ಉತ್ತಮಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ. ಜನ ನಂಬುದ್ರು, ಪಾಪ ಯುವಕರೆಲ್ಲ ನಂಬುದ್ರು. ಯಾಕಂದ್ರೆ 2 ಕೋಟಿ ಹುದ್ದೆ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. 2 ಕೋಟಿ ಹುದ್ದೆ ನಂಬಿ ಪಾಪ ಯುವಕರೆಲ್ಲ ಮೋದಿ 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 ಅನ್ನಕ್ ಶುರು ಮಾಡಿದ್ರು. ಇದನ್ನ ಸುಳ್ಳು ಹೇಳಿದ್ರು ಮೋದಿ ಮೋದಿ ಅಂತಾರೆ ಅಂತ ಹೇಳಿ ಇನ್ನು ಜಾಸ್ತಿ ಸುಳ್ಳು ಹೇಳಕ್ ಶುರು ಮಾಡ್ಕೋಬಹುದು. ಈಗ ನಿಜವಾದಂತ ಬಣ್ಣ ಗೊತ್ತಾಗಿದೆ. ಮೋದಿಯವರ ನಿಜವಾದಂತ ಬಣ್ಣ ಗೊತ್ತಾಗಿದೆ. ನಾಳೆ ಮೈಸೂರಿಗೆ ಬರ್ತಾ ಇದ್ದಾರೆ. ಇವತ್ತು ನಾನು ಮೋದಿ ಅವ್ರಿಗೆ ಕೇಳ್ತೀನಿ, ಯಾವ ಮುಖ ಒತ್ಕೊಂಡು ನೀವು ಓಟ್ ಕೇಳ್ತೀರಿ? ಯಾವ ಮುಖ ಒತ್ಕೊಂಡು ಓಟ್ ಕೇಳ್ತೀರಿ? ನಾಳೆ ನೀವು ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ಬರಗಾಲ ಬಂದಾಗ ಬಂದು ಕೇಳಲಿಲ್ಲ, ರೈತರ ಕಷ್ಟ ಸುಖ ಕೇಳಲಿಲ್ಲ. ಪ್ರವಾಹ ಬಂದಾಗ ಬರಲಿಲ್ಲ. ಕೇವಲ ಓಟ್ ಕೇಳಕ್ಕೋಸ್ಕರ ಬರ್ತಾ ಇದ್ದೀರಿ. ಹೋಗ್ಲಿ, ಈ ದೇಶದ ಬಡವರ, ದಲಿತರ, ಮಹಿಳೆಯರ ಅವ್ರ ಕೆಲಸನಾದ್ರು ಮಾಡಿದ್ರ? ಅದು ಮಾಡಲಿಲ್ಲ. ಬರಗಾಲ ಬಂದಿದೆ ಕರ್ನಾಟಕದಲ್ಲಿ, ಬರಗಾಲಕ್ಕೆ ಇವತ್ತವರೆಗೆ 1 ರೂಪಾಯಿ ಬಿಡುಗಡೆ ಮಾಡಕ್ಕಾಗಿಲ್ಲ. ಕರ್ನಾಟಕದ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಿ. ಕರ್ನಾಟಕದ ಬಗ್ಗೆ ದ್ವೇಷ ನಿಮಗೆ, ಮಲತಾಯಿ ಧೋರಣೆ ನಿಮಗೆ. ಇವತ್ತು ನೀವು ಕೇಳಬೇಕಾಗ್ತದೆ, ನೀವು 1 ರೂಪಾಯಿ ಆದರೂ ಯಾಕೆ ಕೊಡ್ಲಿಲ್ಲ? ಅದು ಅವ್ರ ಮನೆಯಿಂದ ಕೊಡೋದಲ್ಲ, ಕೇಂದ್ರ ಸರ್ಕಾರದ ದುಡ್ಡಲ್ಲ, ನಮ್ಮ ಹಣ, ನಮ್ಮ ತೆರಿಗೆ ಹಣ, ನೀವು ಕೊಡ್ತಕ್ಕಂಥ ತೆರಿಗೆ ಹಣ. ಈ ಹಣ ಕೊಡ್ಲಿಕ್ಕೆ ಇವ್ರಿಗೆ ಹೊಟ್ಟೆ ಉರಿಯಲ್ಲ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಬಡವರಿಗೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ದುಡ್ಡು ಕೊಡದೇನೆ ತೊಂದರೆ ಕೊಡಬೇಕು ಅಂತೇಳಿ ಇವತ್ತಿನವರೆಗೆ 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ. 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ. ನಾವು 18,171 ಕೋಟಿ ಕೇಳಿದ್ದೀವಿ. 18,171 ಕೋಟಿ, ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ.